ಕೂತಿದ್ರು. ಡೆಲ್ಲಿಗೆ ಯಾಕೆ ಹೋಗಿ ಕೂತಿದ್ರು? ಏನು ರಾಜ್ಯದ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಚರ್ಚೆ ಮಾಡ್ಲಿಕ್ಕೆ ಹೋಗಿದ್ರಾ? ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಅವ್ರ ಸಚಿವ ಸಂಪುಟ. ಇಲ್ಲಿ ಏನಾಗಿದೆ ಅಂದ್ರೆ, ಕಳೆದ 2 ವರ್ಷದಿಂದ ಒಬ್ರು ತನ್ನ ಮುಖ್ಯಮಂತ್ರಿಯ ಕುರ್ಚಿಯನ್ನ ಭದ್ರಪಡಿಸ್ಕೊಳ್ಬೇಕು, ಮತ್ತೊಬ್ರು ಉಪಮುಖ್ಯಮಂತ್ರಿಯಲ್ಲಿ ಕುರ್ಚಿಯಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಣ್ಣಿಟ್ಟಿರ್ತಕ್ಕಂಥದ್ದು, ಮತ್ತೊಬ್ರು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳೇನಾದರೂ ಆದರೆ ಮತ್ತೆ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನ ಖಾಲಿ ಆಗ್ತದೆ, ಆ ಕುರ್ಚಿ ಮೇಲೆ ಕಣ್ಣಿಟ್ಟಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಎಲ್ಲರೂ ಸೇರಿ ಬರೀ ಕುರ್ಚಿ ಮೇಲೆ ಕಣ್ಣಿಟ್ಟವ್ರು ಬಿಟ್ರೆ ಈ ರಾಜ್ಯದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಯಾರು ಕೂಡ ಕಿಂಚಿತ್ತು ಚಿಂತನೆ ಮಾಡ್ತಾ ಇರ್ತಕ್ಕಂಥದ್ದು ಈ ಸರ್ಕಾರದಲ್ಲಿ ನಾವು ನೋಡ್ತಾ ಇಲ್ಲ. ಯಾರೋ ಹೇಳ್ತಾ ಇದ್ರು, ರವಿ ಅಣ್ಣ ಅದು ಹೆಂಗ್ ವರ್ಕ್ಸ್ ತಗೊಬಂದೆ ನೀನು, ನನಗೂ ಹೇಳ್ಕೊಡು ಅಂತ ಬಹುಶಃ ಹರೀಶ್ರವರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು. ಹೆಂಗ್ ತಗೊಬಂದಣ್ಣ? ದೊಡ್ಡವ್ರದ್ದು ಒಂದು ಲೆಟ್ರು. ಮತ್ತೆ ಈಗ ಸರ್ಕಾರದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಪಾಪ ಕಾಂಗ್ರೆಸ್ನ ಕೆಲವೊಂದಷ್ಟು ಸ್ವಪಕ್ಷದ ಶಾಸಕರು ಅಸಹಾಯಕತೆಯನ್ನ ಹೊರಗಾಕಿದ್ರು. ಅವ್ರೇನು ಹೇಳ್ತಾರೆ, ನಾವು ಹೋಗಿ ಮಂತ್ರಿಗಳಿಗೆ ನಮಗೇನಾದ್ರೂ ಕೆಲಸ ಕೊಡಿ ಅಂತ ಕೇಳಿದ್ರೆ ಕೊಡ್ಲಿಕ್ಕೆ ರೆಡಿ ಇಲ್ಲ. ಯಾರು ಮಧ್ಯವರ್ತಿಗಳ ಮೂಲಕ ಹೋಗಿ ನಾವು ಒಂದು ಸ್ವಲ್ಪ ಹಣ. ನಾನು ಪ್ರೊಫೆಸರು, ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು. ಸ್ಟೂಡೆಂಟ್ಸು ಸಣ್ಣದಾಗಿ ಮಾತಾಡಿದ್ರೆ ಕೇಳಿಸ್ತಾ ಇರಲಿಲ್ಲ. ಹಿಂದಗಡೆ ಬೆಂಚಿಂದ ಏನಾದರೂ ಬಿಸಿ ಮಾತಾಡಿದ್ರೆ ನನಗೆ ಕೇಳಿಸ್ತಾ ಇರಲಿಲ್ಲ. ಅದೊಂದು ಥರ ಅಪಹಾಸ್ಯ ಅನ್ನಿಸ್ತಾ ಇತ್ತು. ಅದೇ ಇದಕ್ಕೋಸ್ಕರ ಬಂದೆ. ಇವತ್ತು ಕ್ಯಾಂಪ್ ಇದೆ ಅಂತ ಗೊತ್ತಾಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಬಂದು ಇವತ್ತೆಲ್ಲ ಚೆಕ್ ಮಾಡಿಸಿ ಫುಲ್ ನೋಡಿ ಕೊಟ್ಟಿದ್ದಾರೆ. ನಾನು ಇಯರ್ಫೋನು ತೊಗೊಂಡಿದ್ದೀನಿ. ಮುಂದಕ್ಕೆ ನನಗೆ ಏನು ತೊಂದರೆ ಆಗೋಲ್ಲ, ನನ್ನ ಪ್ರೊಫೆಷನ್ ಮುಂದಕ್ಕೆ ಯೂಸ್ ಆಗುತ್ತೆ ಖಂಡಿತ. ಇದು ಬಹಳ ಒಳ್ಳೆಯ ಕ್ಯಾಂಪಸ್. ಹೇಗೆ ಗೊತ್ತಾಯ್ತಮ್ಮ? ಹೇಗೆ ಗೊತ್ತಾಯಿತು? ಪೇಪರಲ್ಲಿ ನೋಡಿದೆ ಸರ್, ನಾನು ನ್ಯೂಸ್ ಪೇಪರಲ್ಲಿ ನೋಡಿ ಗೊತ್ತಾಯಿತು. ಸರಿ, ಇದು ನನಗೂ ಇವಾಗ ಹಾಲಿಡೇಸ್ ಬಂದಾಗ ಚೆಕ್ ಮಾಡಿಸ್ಕೋಬೇಕು ಅಂತ ಕಾಯ್ತಾ ಇದ್ದೆ. ಈ ಹಾಲಿಡೇಸ್ ಟೈಮಲ್ಲ ಇಲ್ಲಿ ಕ್ಯಾಂಪ್ ಅಂದಾಗ ಸರಿ ಇಲ್ಲೇ ಹೋಗಿ ಚೆಕ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಬಂದೆ ಸರ್. ಓಕೆ ಓಕೆ.